ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಸಂಭ್ರಮದಿಂದ ಬಕ್ರೀದ್ ಆಚರಣೆ. ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ. ಧರ್ಮಗುರುಗಳಿಂದ ಬಕ್ರೀದ್ ಸಂದೇಶ ಪಠಣೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಖಂಡನೆ. ಜೂನ್ 18ರಂದು ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ. ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಗ್ರಾಮಸ್ಥರು ಪಟ್ಟು. ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುವಂತೆ ಒತ್ತಾಯ. ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಪ್ರತಿಭಟಿಸುವುದಾಗಿ ಬೇಲೂರಿನ ನೆಟ್ಟಕೆರೆ ಗ್ರಾಮಸ್ಥರಿಂದ ಎಚ್ಚರಿಕೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಕ್ರೀದ್ ಹಬ್ಬದ ಅಂಗವಾಗಿ ಸೋಮವಾರ ಬೆಳಗ್ಗೆ ನಗರದ ಹಳೆ ಈದ್ಗಾ ಮೈದಾನ ಮತ್ತು ಅಬ್ದುಲ್ ಕಲಾಂ ರಸ್ತೆ ಬಳಿ ಇರುವ ಹೊಸ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಹೊಸ್ಲೈನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ ಮೈದಾನದಲ್ಲಿ ಬೆಳಗ್ಗೆ 7:30ಕ್ಕೆ ಸಾವಿರಾರು ಮುಸ್ಲಿಂ ಬಾಂಧವರು ಮಡಿಯುಟ್ಟು ಒಟ್ಟಿಗೆ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಇದಾದ ಬಳಿಕ ಬೆಳಗ್ಗೆ 9:15ಕ್ಕೆ ನಗರದ 80 ಅಡಿ ರಸ್ತೆ ಬಳಿ ಇರುವ ಹೊಸ ಈದ್ಗಾ ಮೈದಾನದಲ್ಲೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ವೇಳೆ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಸಮಸ್ತ ನಾಗರಿಕ ಬಂಧುಗಳಿಗೆ ಬಕ್ರೀದ್ ಹಬ್ಬದ ಅಂಗವಾಗಿ ತುಂಬ ಹೃದಯದ ಶುಭಾಶಯ ಹೇಳುತ್ತೇನೆ. ಬಕ್ರೀದ್ ಹಬ್ಬ ಎಂದರೆ ತ್ಯಾಗ, ಬಲಿದಾನದ ಸಂಕೇತ. ಪ್ರಪಂಚದ ನಾನಾ ಮೂಲೆಗಳಿಂದ ಬಕ್ರೀದ್ ಹಬ್ಬದ ವೇಳೆ ಹಜ್ ಯಾತ್ರೆ ಕೈಗೊಳ್ಳುತ್ತಾರೆ. ಉತ್ತಮ ರೀತಿಯಲ್ಲಿ ಮಳೆ ಬೆಳೆ ಆಗಿ ಎಲ್ಲ ಜನರು ಸುಖ ಶಾಂತಿಯಿಂದ ಇರಲಿ ಎಂದು ನಾವೆಲ್ಲ ಸೇರಿ ವಿಶೇಷ ಪ್ರಾರ್ಥನೆ ಮಾಡಿದ್ದೇವೆ. ಈ ದೇಶದ ಪ್ರಗತಿಗಾಗಿ, ಸೌಹಾರ್ದತೆಗಾಗಿ, ಸಹೋದರತ್ವಕ್ಕಾಗಿ ಪ್ರಾರ್ಥನೆ ಸಲ್ಲಿಸುವುದಾಗಿ ತಿಳಿಸಿದರು. ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲ ಸೌಹಾರ್ದತೆಯಿಂದ ನಮ್ಮ ಹಾಸನ ಜಿಲ್ಲೆ ಹಿಂದಿನಿಂದಲೂ ಕೂಡ ನಾವೆಲ್ಲ ಒಂದೇ ಒಂದು ನಮ್ಮ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರತಿಯೊಂದು ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಇವತ್ತು ಬಕ್ರೀದ್ ಹಬ್ಬವನ್ನು ಕೂಡ ನಾವೆಲ್ಲ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬವನ್ನು ಕೂಡ ಭಗವಂತ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾರೆ. ಲೋಕಸಭೆ ಚುನಾವಣೆ ಮುಗಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಮಂಗಳವಾರ ನಗರದಲ್ಲಿ ಜೆಡಿಎಸ್ ಬಿಜೆಪಿ ಜಂಟಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕ ಎಚ್.ಕೆ. ಸ್ವರೂಪ್ ಪ್ರಕಾಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ 3 ರು ಏರಿಕೆ ಮಾಡಿರುವುದು ಖಂಡನೀಯ. ಇದರಿಂದ ಸಾರಿಗೆ ವೆಚ್ಚ ಹೆಚ್ಚಳ ಮಾತ್ರವಲ್ಲದೆ ಹಲವು ರೀತಿಯ ಅಗತ್ಯ ವಸ್ತುಗಳ ಬೆಲೆಯೂ ಏರಿಕೆ ಆಗಲಿದೆ. ಇದರಿಂದ ಇನ್ನೂ ಬರದ ಪೆಟ್ಟಿನಿಂದ ಹೊರಬರದ ರೈತರು ಹಾಗೂ ಜನಸಾಮಾನ್ಯರಿಗೆ ಹೊರೆ ಬೀಳಲಿದೆ. ಸರ್ಕಾರದ ಈ ನಡೆ ಖಂಡಿಸಿ ನಾಳೆ ಬೆಳಗ್ಗೆ 11 ಗಂಟೆಗೆ ಹೇಮಾವತಿ ಪ್ರತಿಮೆ ಬಳಿಯಿಂದ ಡಿಸಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಅಧಿವೇಶನದ ವೇಳೆ ನಮ್ಮ ಶಾಸಕರ ನಿಯೋಗದಿಂದಲೂ ಸಿಎಂಗೆ ಮನವಿ ಮಾಡಲಾಗುವುದು. ಕೂಡಲೇ ಸರ್ಕಾರ ಇಂಧನ ಬೆಲೆ ಏರಿಕೆ ನಿರ್ಧಾರ ವಾಪಸ್ ಪಡೆಯಬೇಕು. ನಾಳಿನ ಪ್ರತಿಭಟನೆಯನ್ನ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆಯಾಗಿಯೇ ಮಾಡುತ್ತೇವೆ ಎಂದ ಅವರು, ಲೋಕಸಭೆ ಚುನಾವಣೆಯಲ್ಲಿ ಮತದಾರರ ತೀರ್ಪು ಸ್ವಾಗತ ಮಾಡುತ್ತೇವೆ. ನಮ್ಮೊಂದಿಗೆ ಬಿಜೆಪಿಯವರು ಸೇರಿ ಉತ್ತಮ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತದಾರರ ಮನ ಗೆಲ್ಲುವ ಕೆಲಸ ಮಾಡುತ್ತೇವೆ ಎಂದ ಸ್ವರೂಪ್, ನಗರದ ಬಸ್ ನಿಲ್ದಾಣ ಹಿಂದಿನ ನಗರಸಭೆ ಮಳಿಗೆಗಳನ್ನು ಹಿಂದೆ ಇದ್ದ 54 ಮಂದಿಗೆ ಕಾನೂನು ಪ್ರಕಾರ ಹಂಚಿಕೆ ಮಾಡಲಾಗುವುದು. ಉಳಿದವುಗಳನ್ನು ಆನ್ಲೈನ್ ಮೂಲಕ ಹರಾಜು ಮಾಡಿ ಹಂಚಲಾಗುವುದೆಂದರು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆನ 3 ರೂಪಾಯಿ ಬೆಲೆಯನ್ನು ಕೂಡ ಏರಿಕೆ ಮಾಡಿದ್ದಾರೆ 1 ಲೀಟ್ರಿಗೆ. ಇದು ಸಾರ್ವಜನಿಕರಿಗೂ ಮತ್ತು ಎಲ್ಲರಿಗೂ ಕೂಡ ಒಂದು ಹೊರೆನ ತಂದಿರತಂಥ ಕೆಲಸ. ಈಗಾಗಲೇ ಪೆಟ್ರೋಲು ಈಗಾಗಲೇ 101 ರೂಪಾಯಿ 102 ರೂಪಾಯಿಗೆ ಏರಿಕೆಯಾಗಿದೆ. ಹಾಗಾಗಿ ಇದೊಂದು ಬರೀ ಪೆಟ್ರೋಲ್ ಏರಿಕೆ ಮಾಡಿದ್ರೆ ಬರೀ ಸಾರ್ವಜನಿಕರಿಗೆ ಅಂತಲ್ಲ, ವ್ಯವಹಾರಿಕವಾಗಿ ಏನು ಈ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲದಕ್ಕೂ ಕೂಡ ಅದು ಬೆಲೆ ಏರಿಕೆ ಆಗುತ್ತೆ. ಮತ್ತು ವಸ್ತುಗಳು ಕೂಡ ನಾವೇನು ಸಾಗಾಣಿಕೆ ಮಾಡ್ತೀವಿ ಪ್ರತಿಯೊಂದು ವಸ್ತುಗೂ ಕೂಡ ಬೆಲೆಯನ್ನು ಏರಿಕೆ ಆಗುತ್ತೆ. ಹಾಗಾಗಿ ನಾವು ನಮ್ಮ JDS ಪಕ್ಷದಿಂದ ನಾಳೆ ಮಂಗಳವಾರ ನಾವು ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಾರ್ವಜನಿಕರು ಮತ್ತು ಕಾರ್ಯಕರ್ತರು ನಾಳೆ ಒಂದು ಪ್ರತಿಭಟನೆಗೆ ಎಲ್ಲರೂ ಕೂಡ ಆಗಮಿಸಬೇಕು. ನಮ್ಮ ಏನು ಹೇಮಾವತಿ ಸ್ಟ್ಯಾಚ್ಯೂಯಿಂದ DC ಕಚೇರಿಗೆ ಹೋಗಿ DCಗೆ ಮನವಿ ಮಾಡೋ ಮುಖಾಂತರ ನಾವೆಲ್ಲ ಕೂಡ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಈಗಾಗಲೇ CM ಅವ್ರಿಗೂ ಕೂಡ ನಾವು ನಮ್ಮ ಶಾಸಕರು ನಾವೆಲ್ಲ ಕೂಡ ಮುಂದಿನ ಒಂದು ಸೆಷನಲ್ಲಿ ನಾವು ಕೂಡ ಒಂದು ಮನವಿಯನ್ನು ಮಾಡ್ತಾಯಿದ್ವಿ. ಏನು ಬೆಲೆ ಏರಿಕೆ ಏನಿದೆ ಅದನ್ನು ಶೀಘ್ರದಲ್ಲೇ ಅದನ್ನು ತೆಗೆದುಹಾಕಿ ಸಾರ್ವಜನಿಕರಿಗೆ ಮತ್ತು ಎಲ್ಲರೂ ಕೂಡ ಅನುಕೂಲ ಆಗಬೇಕು ಅಂತ ಒಂದು ಪ್ರತಿಭಟನೆಯನ್ನು ನಾಳೆ ಹಮ್ಮಿಕೊಂಡಿದ್ದೇವೆ. 11 ಗಂಟೆಗೆ ನಾಳೆ ಹೇಮಾವತಿ ಸ್ಟ್ಯಾಚ್ಯೂ. ನಮ್ಮ ರಾಜ್ಯದ ಅಧ್ಯಕ್ಷ ಅಂತ JDS ಪಕ್ಷದ ರಾಜ್ಯಾಧ್ಯಕ್ಷ ಅಂತ HD ಕುಮಾರಸ್ವಾಮಿಯವರು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೇಂದ್ರ ಏನು ನಮ್ಮ ಸ್ಟೀಲ್ ಮತ್ತು ಇಂಡಸ್ಟ್ರಿಯಲ್ ಮಿನಿಸ್ಟ್ರಾಗಿ ಏನು ಪ್ರಮಾಣ ವಚನ ತಗೊಂಡು ಅಧಿಕಾರನ ಕೂಡ ಸ್ವೀಕಾರ ಮಾಡಿದ್ದಾರೆ. ನಮ್ಮ ಹಾಸನ ಜಿಲ್ಲೆಗೆ ನಮ್ಮ ಹಾಸನ ಜನತೆ ಪರವಾಗಿ ನಾವು ಅವರಿಗೆ ಶುಭಾಶಯಗಳು ಕೂಡ ಕೋರ್ತಾ ಈಗಾಗಲೇ
ಏನು ನಮ್ಮ ಹಾಸನ ಜಿಲ್ಲೆಗೆ ಒಂದು ಇಂಡಸ್ಟ್ರಿನ ತಂದು ಎಲ್ಲರೂ ಕೂಡ ಒಂದು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು, ಉದ್ಯೋಗನ ಕಲ್ಪಿಸಬೇಕು ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಎಲ್ಲರೂ ಹೋಗಿ ಇನ್ನು ಕೆಲವೇ ದಿನಗಳೇ ಅವ್ರಿಗಿನ್ನು ನಾಳಿದ್ದು ಸೆಷನ್ ಶುರು ಆಗ್ತದೆ. ಹಾಗೆ ಅದು ಮುಗಿದ ತಕ್ಷಣ ನಾವೆಲ್ಲರೂ ಕೂಡ ಒಂದು ಮನವಿಯನ್ನು ಮಾಡಿ ನಮ್ಮ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಏನೇನು ನಮಗೆ ಕೆಲಸಗಳನ್ನಾಗಬೇಕು, ಫ್ಲೈಓವರ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು. ಬೇಲೂರು ತಾಲೂಕಿನ ಇಬ್ಬೇಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಟ್ಟಕೆರೆ ಗ್ರಾಮಕ್ಕೆ ಸಮರ್ಪಕ ಕುಡಿಯುವ ನೀರು ನೀಡುತ್ತಿಲ್ಲ. ಶೀಘ್ರವೇ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕು, ಇಲ್ಲವಾದರೆ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವಿವಿಸಿ ವಾಹಿನಿಯೊಂದಿಗೆ ಮಾತನಾಡಿದ ಗ್ರಾಮಸ್ಥರಾದ ಲಕ್ಷ್ಮಿ, ನೆಟ್ಟಕೆರೆ ಗ್ರಾಮದಲ್ಲಿ ಮೇಲಿನ ಹಟ್ಟಿ ಮತ್ತು ಕೆಳಹಟ್ಟಿಗಳಿವೆ. ಕೆಳಹಟ್ಟಿಗೆ ಸಮರ್ಪಕವಾಗಿ ಕುಡಿಯುವ ನೀರನ್ನು ನೀಡುತ್ತಾರೆ, ಆದರೆ ಮೇಲಿನ ಹಟ್ಟಿಗೆ ನೀರು ನೀಡದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ. ನಮಗೆ 15 ದಿನಕ್ಕೆ ಬಿಡುವ ನೀರು ಅಶುದ್ಧತೆಯಿಂದ ಕೂಡಿದ್ದು, ನೀರು ಕೆಂಪು ಬಣ್ಣದಿಂದ ಅನಾರೋಗ್ಯದ ಭೀತಿ ಕಾಣಿಸುತ್ತಿದೆ. ಈಗಾಗಲೇ ತಾಲೂಕಿನಲ್ಲಿ ಡೆಂಗ್ಯೂ, ಚಿಕನ್ಗುನ್ಯಾ ಮತ್ತು ಮಲೇರಿಯಾ ಸೇರಿದಂತೆ ನಾನಾ ಕಾಯಿಲೆಗಳು ಹರಡುತ್ತಿವೆ. ಗ್ರಾಮಕ್ಕೆ ಬಂದು ಪರಿಶೀಲನೆ ನಡೆಸುವ ಆಶಾ ಕಾರ್ಯಕರ್ತೆಯರು ಇಂತಹ ನೀರನ್ನು ಬಳಕೆ ಮಾಡಬಾರದು ಎನ್ನುತ್ತಾರೆ. ಆದರೆ ನಮಗೆ ಕುಡಿಯಲು ಮತ್ತು ಮನೆ ಬಳಕೆಗೆ ನೀರು ಇಲ್ಲದಂತೆ ಪರಿತಪ್ಪಿಸುವಂತಾಗಿದೆ. ಈ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳು ಉಡಾಫೆಯಿಂದ ವರ್ತಿಸುತ್ತಾರೆ. ಸಂಬಂಧಪಟ್ಟವರು ಶೀಘ್ರವೇ ಈ ಬಗ್ಗೆ ಗಮನ ನೀಡಬೇಕು ಎಂದು ಮನವಿ ಮಾಡಿದರು. ನಮ್ಮ ಹೆಸರು ಲಕ್ಷ್ಮಿ ಅಂತ, ನೆಟ್ಟಕೆರೆ ಗ್ರಾಮ. ನಮಗೆ ಇಬ್ಬರು ಪಂಚಾಯತಿ. ನಮಗೆ 1 ತಿಂಗಳಿಂದ ಮಾರನೇ ಹಬ್ಬದಿಂದ ನೀರಿಲ್ಲ. ನೀರು ಕೇಳಿದ್ರೆ ಆಸೆ ಕಾರ್ಯಕರ್ತರು ಬರ್ತಾರೆ, ನಾವೆಲ್ಲ ಹೋಗಿ ಒಂದು ಕೊಡ ನೀರು ತಗೊಬರ್ತೀವಿ. ಆಸೆ ಕಾರ್ಯಕರ್ತರು ಬರ್ತಾರೆ, ಇದು ನೋಡ್ತಾರೆ, ನೀರು ಚೆಲ್ರಿ ಅಂತಾರೆ. ಇವೇ ನೀರು ಹೆಂಗ್ ನೀರು ಬಿಡ್ರಿ ಅಂತ ಕೇಳಿದ್ರೆ ನೀವು ಬಿಟ್ಟಿಲ್ವಾ, ಬುಟ್ಟಿತ್ತಾವ್ ಹಿಡ್ಕೊಳ್ಳಿ ಅಂತಾರೆ. ಎಣ್ಣೆ ಕುಡಿಸ್ತಾರೆ, ನೀರು ಬಿಡ್ತಾರೆ. ಎಣ್ಣೆ ಕುಡಿಸಲಿಲ್ಲ ಅಂದ್ರೆ ನೀರು ಬಿಡಲ್ಲ. ಸಂಬಳ ಅವ್ರಿಗೆ ಕೊಡ್ತಾ ಇಲ್ವಾ? ಸರ್ಕಾರ ಕೊಡ್ತಾ ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ ಸಂಬಳ. ಬೇಕಾದ್ರೆ ನಮಗೆ ನೀಟಾಗಿ ವಾರಕ್ಕೆ 1 ಸಾರಿ ಅಟ್ಲೀಸ್ಟ್, ನಮಗೆ 1 ತಿಂಗಳಿಗೆ 2 ತಿಂಗಳಿಗೆ ಬೇಡ, ವಾರಕ್ಕೆ 1 ಸರಿ, ವಾರದಲ್ಲಿ 2 ಸರಿನೂ ಬೇಡ, 3 ಸರಿನೂ ಬೇಡ, ವಾರಕ್ಕೆ 1 ಸರಿ ನೀರು ಬಿಟ್ಟರೆ ನಾವು ಹೆಂಗೆ ಇದು ಮಾಡ್ತೀವಿ. ಈ ನೀರು ಮಕ್ಕಳು ಮರಿ ಇರ್ತಾವೆ ನಮ್ಮ ಮನೇಲಿ, ಮಗ ಸಾಕೊಂಡಿದ್ವಿ. ನೀರು ಇದನ್ನ ಕುಡಿದ್ರೆ ನಮಗೆ ಹುಷಾರಿಲ್ಲ ಅಂದರೆ ಯಾರು ನೋಡೋರು? ಅಪ್ಪಿ ನಾವು ಏನಾರ ಆಯಿತು ಅಂದರೆ ನಾವು ಹೆಂಗೆ ಮಾಡೋದು? ಕೆಲ್ಸಕ್ಕೆ ಹೋದ್ಮೇಲೆ ನೀರು ಬಿಡೋದಲ್ಲ. ನಮಗೆ ನೀರ ಬೆಳಗ್ಗೆ 7:15 ಬಿಟ್ಟರೆ ಸಾಕು. ನೀರು ಹಿಡಿದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತೀವಿ. ನಾವೇನು ಮನೇಲಿ ಕೂರೋ ಜನ ಅಲ್ಲ, ಹೊಟ್ಟೆ ಪಾಡಿಗೆ ಹೋಗೋರು. ಚೀಟಿಗಳು ಮಾಡ್ಕೊಂಡಿವಿ, ಸಂಘಗಳು ಮಾಡ್ಕೊಂಡಿವಿ. ಈ ಸಂದರ್ಭದಲ್ಲಿ ನೆಟ್ಟಕೆರೆ ಗ್ರಾಮದ ಮುಖಂಡರಾದ ಕೃಷ್ಣಮೂರ್ತಿ ಮತ್ತು ಮೊಗಪ್ಪ ಮಾತನಾಡಿ, ಯಗಜಿ ಜಲಾಶಯದ ಬಳಿಯಲ್ಲಿನ ನೆಟ್ಟಕೆರೆ ಗ್ರಾಮ ಸೇರಿದಂತೆ ಮುಂತಾದ ಗ್ರಾಮಗಳಿಗೆ ಕುಡಿಯುವ ನೀರಿನ ಅಭಾವದಿಂದ ಜನರು ಬೇಸತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಆಡಳಿತದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೇವಲ ಭರವಸೆಗಳನ್ನು ನೀಡುತ್ತಿದ್ದಾರೆ ಹೊರತು ಯಾವುದೇ ಕೆಲಸವನ್ನ ಮಾಡುತ್ತಿಲ್ಲ. ಪ್ರತಿಭಟನೆ ನಡೆಸಿದರೆ ಮಾತ್ರ ಟ್ಯಾಂಕ್ನಲ್ಲಿ ನೀರು ನೀಡುತ್ತಾ ಪುನಃ ಅದೇ ಚಾಳಿಯನ್ನ ಅನುಸರಿಸುತ್ತಿದ್ದಾರೆ. ನಮಗೆ ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯವನ್ನ ಬೇಲೂರಿನ ಶಾಸಕರು ಒದಗಿಸಬೇಕು ಎಂದು ಆಗ್ರಹಿಸಿದರು. ನಮಗೆ ನೀರು ಸಾಕಷ್ಟು ನೀರಿದೆ ಬೇಲೂರಿನ ನೆಟ್ಟಕೆರೆಯಲ್ಲಿ. ಆದರೆ ನಮಗೆ ಮೇಲೆ ಒಂದು 25 ಮನೆ ಜನಕ್ಕೆ ನೀರು ಸಿಗ್ತಾ ಇಲ್ಲ. ನೀರಿನ ವಿಚಾರಕ್ಕೋಸ್ಕರ ನಾವು ಅವನ ಕೆಲ ಗಲಾಟೆ ಘೋಷಣೆ ಮಾಡೋಕ್ಕಾಗಲ್ಲ. ಯಾವುದೇ ರೀತಿಯೂ ಕೂಡ ನಮಗೆ ಪಿ ಡಿ ಒಗಾಗಲಿ ಸೆಕ್ರೆಟ್ರಿ ಆಗಲಿ ಹೇಳಿದ್ರು ಅವ್ರು ನಮಗೆ ಗಮನಿಸ್ತಾ ಇಲ್ಲ. ನಾವು ಈಗ ಇದೇ ಥರ ಮಾಡಿದರೆ ನಾಳೆ ತಾಲೂಕು ಆಫೀಸ್ ಮುಂದೆ ಹೋಗಿ ಧರಣಿ ಮಾಡಬೇಕಾಗತ್ತೆ. ಈ ಪಿ ಡಿ ಅವರು ಕೂಡ ಭಾಳ, ಯಾಕೆ ಅಂದರೆ ನಮ್ಮ ಮೇಲೆ ಗಮನ ತಾಂತಿಲ್ಲ. ಕಂದಾಯಕ್ಕಾದ್ರೂ ಮಾತ್ರ ಮುಂದಿರ್ತಾರೆ, ಯಾವುದೇ ರೀತಿಯೂ ಕೂಡ ಗಮನಿಸ್ತಿಲ್ಲ. 4-5 ಸಲ ನಾವು ಅವರಿಗೆ ಮನವಿ ಮಾಡಿದ್ದೀವಿ. ಅಧ್ಯಕ್ಷರು ಹೇಳಿದ್ರು ಕೂಡ ನೀರು ಗಂಟಿ ಅವನು ಗಮನಕ್ಕೆ ತಾಂತಿಲ್ಲ. ಪಿ ಡಿ ಅವರು ಹೇಳಿದ್ರು ಕೂಡ ಅವರು ಕೂಡ ಉದಾಸೀನ ಮಾಡ್ತಿದ್ದಾರೆ. ಈ ವಿಚಾರದಲ್ಲಿ ನಾವು ಮನೆಗಳಲ್ಲಿ ಮಕ್ಕಳು ಮರಿಗಳು, ಸಣ್ಣ ಪುಟ್ಟ ಮಕ್ಕಳುಗಳು ಇದ್ದಾವೆ, ಓದೋ ಮಕ್ಕಳಿದ್ದಾವೆ. ಈಗಾಗಲೇ ಡೆಂಗ್ಯೂ ಜ್ವರ ಹೆಚ್ಚಾಗಿದೆ. ಆ ಡೆಂಗ್ಯೂ ಜ್ವರ ಹೆಚ್ಚಾಗಿದೆ. ನೀರು ನೋಡಿದರೆ ನಮಗೆ ಇಲ್ಲಿ ಕಡ್ಡಾಯವಾಗಿ ನೀರು ಬಿಡ್ತಲೇ ಇಲ್ಲ. ಕನಿಷ್ಠ 6 ತಿಂಗಳ ಮೇಲಾಗಿದೆ ನಮಗೆ ನೀರು ಬಿಟ್ಟು. ನಾವು ಹೋಗಿ ಎಲ್ಲೋ ನೀರು ಬಿಟ್ಟಿರೋ ಜಾಗದಲ್ಲಿ ಬಂದು ನೀರು ಹಿಡಿಯೋದು, ಎಲ್ಲೋ ನೀರು ಬಿಟ್ಟಿರೋ ಜಾಗದಲ್ಲಿ ಹೋಗಿ ನೀರು ಹಿಡಿಯೋಂಥದ್ದು. ಆಮೇಲೆ ನಾವು ನೀರು ಹಿಡಿಯೋ ಜಾಗಕ್ಕೆ ಹೋದರೂ ಕೂಡ ಅವರು ನಲ್ಲಿ ಅಳವಡಿಸಿದರು. ನಮಗೆ ನೀರು ಹಿಡಿಯೋಕೆ ಹೋದರೆ ಗಲಾಟೆ ಘೋಷಣೆ ಮಾಡ್ತಾರೆ, ನಿಮ್ಮ ಮನೆಗಳು ತಾವು ನಲ್ಲಿ ಇಲ್ವಾ, ನೀವ್ಯಾಕೆ ಇಲ್ಲಿ ಬರ್ತೀರಾ ಅಂತ. ಇದು ಯಾವುದೇ ರೀತಿಯೂ ಕೂಡ ಪಂಚಾಯತಿ ಅಧಿಕಾರಿಗಳು ಗಮನಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ನೆಟ್ಟಕೆರೆ ಗ್ರಾಮಸ್ಥರಾದ ಯೋಗೇಶ್, ಗೋವಿಂದರಾಜು, ದೇವರಾಜು, ಮಂಜುಳಾ, ಕುಮಾರಿ ಮತ್ತು ಸಾಕಮ್ಮ ಸೇರಿದಂತೆ ಇನ್ನು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿಯ ಸುಮಾರು 25 ರೈತ ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಸಣ್ಣ ನೀರಾವರಿ ಇಲಾಖೆಯಿಂದ 20 ತಿಂಗಳ ಹಿಂದೆಯೇ ಕೊಳವೆ ಬಾವಿ ಕೊರೆದಿದ್ದು ಈವರೆಗೂ ವಿದ್ಯುತ್ ಮೋಟಾರ್ ಪಂಪ್ ವಿತರಣೆಯಾಗಿಲ್ಲ. ಈ ಬಗ್ಗೆ ಗಮನ ಹರಿಸದ ಸರ್ಕಾರವೇ ವಿಷದ ಬಾಟಲಿ ನೀಡಿದರೆ ಕುಡಿದು ನಾವೆಲ್ಲ ಸಾಯುತ್ತೇವೆ ಎಂದು ಕಾಳಿನಹಳ್ಳಿ ಗ್ರಾಮದ ರೈತ ಬಸವರಾಜು ಆಗ್ರಹಿಸಿದರು.
ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಸೇರಿದಂತೆ 25 ಮಂದಿ ರೈತ ಫಲಾನುಭವಿಗಳಿಗೆ 2022ರಲ್ಲೇ ಕೊಳವೆ ಬಾವಿ ಕೊರೆಯಲಾಗಿದೆ. ಆದರೆ ಇದುವರೆಗೂ ಯಾವುದೇ ಫಲಾನುಭವಿಗಳಿಗೆ ವಿದ್ಯುತ್ ಸಂಪರ್ಕ, ವಿದ್ಯುತ್ ಮೋಟಾರ್ ನೀಡಿಲ್ಲ. ನಾವೆಲ್ಲರೂ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಬಳಿ ವಾರಕ್ಕೆ 2 ಬಾರಿ ಅಲೆದಾಡಿ ಎಲ್ಲ ಇಲಾಖೆಗೂ ಮನವಿ ಪತ್ರ ಸಲ್ಲಿಸಿದರೂ ಯಾರೂ ಕೂಡ ಸ್ಪಂದಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಕ್ರಮದ ವಾಸನೆ ಕಂಡು ಬಂದಿದೆ. ಅಧಿಕಾರಿಗಳು ಗುತ್ತಿಗೆದಾರರ ಮೇಲೆ ಹೇಳುತ್ತಾರೆ, ಗುತ್ತಿಗೆದಾರರನ್ನ ಕೇಳಿದ್ರೆ ನಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳುತ್ತಿದ್ದಾರೆ. ನಾನು ಗುತ್ತಿಗೆದಾರ ಅಷ್ಟೇ, ಎಂಜಿನಿಯರ್ ಸೂಚನೆ ಮೇರೆಗೆ ಉಪಗುತ್ತಿಗೆ ನೀಡಿದ್ದೇನೆ ಎಂದಿದ್ದಾರೆ. ಆದರೆ ಇವರು ನಮಗೆ ಯಾವುದೇ ವಿದ್ಯುತ್ ಪರಿಕರ ವಿತರಿಸಿಲ್ಲ. ಫಲಾನುಭವಿಗಳ ಪಟ್ಟಿ ಹಿಡಿದು ಅವರಿಗೆ ಕರೆ ಮಾಡಿ ಜಮೀನಿನಲ್ಲಿ ಪಾಯಿಂಟ್ ಮಾಡಿರುವುದನ್ನು ಪರೀಕ್ಷಿಸಲು ಬಂದರು. ಆಗ ಸಣ್ಣ ನೀರಾವರಿ ಇಲಾಖೆಯಿಂದ ಎಲ್ಲರಿಗೂ ಕೊಳವೆ ಬಾವಿ ಮಂಜೂರು ಮಾಡಿಸಿಕೊಂಡು ಬಂದಿದ್ದು, ಎಲ್ಲರೂ ತಲಾ 25,000ದಂತೆ ಹಣ ಕೊಟ್ಟರೆ ನಿಮ್ಮ ಜಮೀನಿಗೆ ಬೋರ್ವೆಲ್ ಲಾರಿ ಕಳುಹಿಸುತ್ತೇನೆ. ಆಗ ನಾವು ಅವರ ಮಾತು ನಂಬಿ ಶಕ್ತಿ ಅನುಸಾರ 10ರಿಂದ 25,000ವರೆಗೂ ಹಣ ನೀಡಿದೆವು. ಅದರಂತೆ ಬೋರ್ವೆಲ್ ಕೊರೆಸಿದ್ರು. ಆದರೆ ಈವರೆಗೂ ವಿದ್ಯುತ್ ಸಂಪರ್ಕ ನೀಡಿಲ್ಲ. ಅರಸೀಕೆರೆ ಎಇಇ ವಿಭಾಗದ ಇಂಜಿನಿಯರ್ ಟೆಂಡರ್ ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ನೀಡಿ ನಿಮಗೆ ಮೋಟಾರ್, ಪಂಪ್ ಹಾಗೂ ವಿದ್ಯುತ್ ಸಂಪರ್ಕ ನೀಡುತ್ತೇವೆ ಎಂದು ಹೇಳಿ 6 ತಿಂಗಳಾಯಿತು. ಆದರೂ ಏನೂ ಆಗಿಲ್ಲ ಎಂದು ಅಳಲು ತೋಡಿಕೊಂಡರು. ಸರಿಯಾದ ರೀತಿ ನಮಗೆ ಸ್ಪಂದಿಸ್ತಾನೂ ಇಲ್ಲ. ಗುತ್ತಿಗೆದಾರರಿಗೆ ಕೇಳಿದರೆ ಅವರೇನಂತಾರೆ ಅಂದರೆ, ನಿಜವಾದ ಗುತ್ತಿಗೆದಾರರು ನಾಗರಾಜ್ ಅಂತೇಳಿ, ಅವ್ರಿಗೆ ಫೋನ್ ಮಾಡಿದರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಮಾತಂತಾರೆ. ಅವ್ರು ಬೇರೆಯವ್ರಿಗೆ ಕೊಟ್ಟಿದ್ದೀವಿ, ನಾವು ರವಿ ಅನ್ನೋ ಇಂಜಿನಿಯರು ಇದ್ರ ಮೇಲೆ ಅವ್ರು ಹೇಳಿದಾಗ ನಾವು ಬೇರೆಯವ್ರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಕೊಡ್ತೀವಿ, ನಿಧಾನಕ್ಕೆ ಕೊಡ್ತೀವಿ ಅಂತಾರೆ. ಅಧಿಕಾರಿಗಳು ನೋಡ್ರೆ ನಮಗೆ ಉಡಾಪೆ ಮಾತು ಹೇಳ್ತಾರೆ. ಯಾವುದೇ ರೀತಿ ಸ್ಪಂದಿಸ್ತಿಲ್ಲ. ಅದಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಬಂದಿದ್ದೀವಿ. ಏನಾದ್ರು ಒಳ್ಳೇದಾಗುತ್ತೆ ನೋಡೋಣ, ರೈತರಿಗೆ ಏನಾದ್ರು ಅನುಕೂಲ ಆಗುತ್ತಾ ಅಂತೇಳಿ ಬಂದಿದ್ದೀವಿ. ಯಾರಿಗೂ ಟ್ರಾನ್ಸ್ಫಾರ್ಮ್ ಆಗಲಿ, ಮೋಟ್ರ್ ಪೈಪ್ ಆಗಲಿ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಅಣ್ಣಯ್ಯ, ಸಣ್ಣರಾಮು, ಬಸವಯ್ಯ, ಮಂಜುನಾಥ್, ಧರ್ಮ ಸೇರಿದಂತೆ ಮೊದಲಾದವರಿದ್ದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜೂನ್ 19ರ ಬುಧವಾರ ಸಂಜೆ 6 ಗಂಟೆಗೆ ಬಂಜಾರ ಜನಾಂಗದ ಕಲೆ, ಸಂಸ್ಕೃತಿ, ಬದುಕು, ಬವಣೆ ಬಿಂಬಿಸುವ ಗೋರ್ಮಾಟಿ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಸಾಹಿತಿ ಹಾಗೂ ಹಿರಿಯ ಪತ್ರಕರ್ತ ಚಾಲಂ ಹಾಡ್ಲಹಳ್ಳಿ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಲಿವಾಲ ಸ್ಕೂಲ್ ಆಫ್ ಡ್ರಾಮಾ ವತಿಯಿಂದ ಆಯೋಜಿಸಿರುವ ಈ ನಾಟಕ ಬುಡಕಟ್ಟು ಸಮುದಾಯದ ಜೀವನ ಶೈಲಿ ಹಾಗೂ ವೈಶಿಷ್ಟ್ಯದ ಮಾಹಿತಿ ಒಳಗೊಂಡಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂಜಾರ ಸಮುದಾಯದ ಕೊಡುಗೆ ಹಾಗೂ ದೇಶಕ್ಕೆ ಅವರ ಕೊಡುಗೆ ಹಾಗೂ ಅವರಿಂದ ಆಗಿರುವ ಅನುಕೂಲಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಈ ನಾಟಕ ಆಯೋಜಿಸಲಾಗಿದೆ. ಬಂಜಾರ ಸಮುದಾಯದ ಕೊಡುಗೆ ಹಾಗೂ ಸಾಧನೆಗಳ ಬಗ್ಗೆ ತಿಳಿಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ನಾಟಕ ಪ್ರದರ್ಶನ ಯಶಸ್ವಿಗೊಳಿಸಬೇಕು. 30 ಜನ ಕಲಾವಿದರನ್ನೊಳಗೊಂಡ ನಾಟಕ ಇದಾಗಿದ್ದು 2.5 ಗಂಟೆಗಳ ಕಾಲ ನಾಟಕ ಪ್ರದರ್ಶನ ನಡೆಯಲಿದೆ. ಸಿ ಬಸಲಿಂಗಯ್ಯ ಅವರು ನಿರ್ದೇಶನ ಮಾಡಿದ್ದು, ಗೀತಾ ಮೊಂಟಡ್ಕ ಅವರು ರಂಗ ನಿರ್ವಹಣೆ ಮಾಡಿದ್ದಾರೆ. ನಂದಿನಿ ಕೆಆರ್ ಅವರ ಸಹ ನಿರ್ದೇಶನ ಇದ್ದು, ಬೆಳಕಿನ ವಿನ್ಯಾಸ ಕೃಷ್ಣಕುಮಾರ್, ನಾಣಗಜೆ ರಂಗರೂಪ, ಶಿರಗನಹಳ್ಳಿ ಶಾಂತನಾಯಕ್, ರಂಗವಿನ್ಯಾಸ ಶಶಿಧರ್ ಅಡಪ ಮಾಡಿದ್ದಾರೆ. ವಸ್ತ್ರ ವಿನ್ಯಾಸವನ್ನ ಪ್ರಮೋದ್ ಶಿಗಾವ್, ಶಶಿಕಲಾ ಬಿಎಸ್ ಮಾಡಿದ್ದಾರೆ ಎಂದು ವಿವರಿಸಿದರು. ಇದೇ ತಿಂಗಳ 19ನೇ ತಾರೀಕು ಬುಧವಾರ ಸಂಜೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಗೋರ್ಮಾಟಿ ಅನ್ನುವ ಒಂದು ನಾಟಕವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ನಾಟಕ ಮೈಸೂರಿನ ರಂಗಾಯಣ ರೆಪರ್ಟರಿಯ ಒಂದು ಪ್ರಸ್ತುತಿ. ಈ ನಾಡಿನ ಖ್ಯಾತ ರಂಗಕರ್ಮಿಗಳಾದ ಸಿ ಬಸವಲಿಂಗಯ್ಯನವರ ನಿರ್ದೇಶನ ಈ ನಾಟಕಕ್ಕಿದೆ. ಈ ಗೋರ್ಮಾಟಿ ಅನ್ನುವ ನಾಟಕ 2.5 ಗಂಟೆಯ ಅವಧಿ ನಾಟಕ ಇದು. ಈ ನಾಟಕವು ಒಂದು ಸಮುದಾಯದ ಸುತ್ತ ಸಂಸ್ಕೃತಿಯ ಚಲನೆಯನ್ನು ಹೇಳ್ತಾ ಹೋಗುತ್ತೆ. ಗೋರ್ಮಾಟಿ ಅನ್ನೋದು ಮೂಲತಃ ಮರಾಠಿ ಶಬ್ದ. ಬೇರೆ ಬೇರೆ ನಾಡಿನಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕನೂ ಕೂಡ ಬಂಜಾರ ಸಮುದಾಯ ಅಂತಕ್ಕಂಥ ಒಂದು ಸಮುದಾಯ, ಒಂದು ಹರಡಿ ಹಂಚಿ ಹೋಗಿರ್ತಕ್ಕಂಥ ಒಂದು ಸಮುದಾಯ. ಆ ಸಮುದಾಯದ ಸಾಂಸ್ಕೃತಿಕ ಕಥನವನ್ನು, ಪಲ್ಲಟದ ಕಥನವನ್ನು ಈ ನಾಟಕ ಹೇಳ್ತಾ ಹೋಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಲಂಬಾಣಿ ಅಂತ ಕರಿಬೋದು, ಆಂಧ್ರದಲ್ಲಿ ಬೇರೆ ಇದೆ, ಹೀಗೆ ಬೇರೆ ಬೇರೆ ಭಾಷೆಯಲ್ಲಿ ಬಂಜಾರ ಅಂತಕ್ಕಂಥದ್ದು ಬೇರೆ ಬೇರೆ. ಪತ್ರಿಕಾಗೋಷ್ಠಿಯಲ್ಲಿ ರಂಗಕರ್ಮಿ ರತಿ, ರಾಮಗಿರಿ ನಾಯಕ್, ಪುಟ್ಟನಾಯಕ್, ಜಗದೀಶ್, ಸೋಮನಾಯಕ್, ಪರಮೇಶ್ ಮೊದಲಾದವರಿದ್ದರು. ನಗರದ ಅರಸೀಕೆರೆ ರಸ್ತೆ ಬಳಿ ಇರುವ ದೂರವಾಣಿ ನಗರದಲ್ಲಿ 75 ಲಕ್ಷ ವೆಚ್ಚದ ಪಾರ್ಕ್ ನಿರ್ಮಾಣ ಕಾಮಗಾರಿಗೆ ಸ್ಥಳೀಯ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು.
ನಂತರ ಮಾತನಾಡಿದ ಶಾಸಕರು, ದೂರವಾಣಿ ನಗರದಲ್ಲಿ 75 ಲಕ್ಷ ವೆಚ್ಚದ ಪಾರ್ಕ್ ಕಾಮಗಾರಿಗೆ ಇಲ್ಲಿನ ನಿವಾಸಿಗಳ ಜೊತೆ ಸೇರಿ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಉಳಿದಂತೆ ರಸ್ತೆ, ಯುಜಿಡಿ ಸೇರಿದಂತೆ ಚಿಕ್ಕಪುಟ್ಟ ಕೆಲಸ ಇನ್ನೂ ಆಗಬೇಕಾಗಿದೆ. ದೂರವಾಣಿ ನಗರದಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಕೆಲಸಗಳು ಬಾಕಿ ಉಳಿದಿದೆ, ಅದನ್ನು ಕೂಡ ಸಂಪೂರ್ಣವಾಗಿ ಕೆಲಸ ನಿರ್ವಹಿಸಲಾಗುವುದು. ಈಗಾಗಲೇ ನಮ್ಮ ತಂದೆ ಕಾಲದಲ್ಲಿ ಸಂಪೂರ್ಣ ರಸ್ತೆ ಕಾಮಗಾರಿಯಾಗಿದ್ದು 5 ವರ್ಷಗಳಾದ ಮೇಲೆ ಮತ್ತೊಮ್ಮೆ ಟಾರ್ ಹಾಕಲಾಗಿದೆ ಎಂದ ಅವರು, ನಮ್ಮ ನಾಯಕರು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ವೇಳೆ ನಾವು ಕೂಡ ದೆಹಲಿಗೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆವು. ಹಾಸನ ಜಿಲ್ಲೆಯ ವಿಚಾರವಾಗಿ ಬಹಳಷ್ಟು ಚರ್ಚೆ ಮಾಡಲಾಗಿದೆ. ಇದು ನನ್ನ ಹುಟ್ಟೂರು, ತವರೂರು ಆಗಿರುವುದರಿಂದ ಹಾಸನ ವಿಚಾರದಲ್ಲಿ ನನಗೆ ವಿಶೇಷವಾದ ಪ್ರೀತಿ, ಅಕ್ಕರೆ ಇದೆ. ನನ್ನ ಕೈಲಾದಷ್ಟು ಉತ್ತಮ ಕೆಲಸ ಮಾಡಲು ಪ್ರಯತ್ನ ಮಾಡುವುದಾಗಿ ಕುಮಾರಸ್ವಾಮಿ ಹೇಳಿದ್ದಾರೆ. ಜಿಲ್ಲೆಗೆ ಒಳ್ಳೆಯ ಕೈಗಾರಿಕೆ ತಂದು ಹಾಸನ ಜಿಲ್ಲೆ ಜನರಿಗೆ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದೆಂದರು. ನಗರದ ಮೇಲ್ಸೇತುವೆ, ವಿಮಾನ ನಿಲ್ದಾಣ ಸೇರಿದಂತೆ ಎಲ್ಲಾ ಕೆಲಸವನ್ನ ಹಂತ ಹಂತವಾಗಿ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ಸ್ವರೂಪ್ ಹೇಳಿದರು. ಮುಂದಿನ ದಿನ ದೊಡ್ಡ ಮಟ್ಟದಲ್ಲಿ ಅಭಿನಂದನಾ ಕಾರ್ಯಕ್ರಮ ಮಾಡಿ ಕುಮಾರಸ್ವಾಮಿ ಅವರನ್ನ ಸನ್ಮಾನ ಮಾಡಲಾಗುವುದೆಂದರು. ಇದೇ ವೇಳೆ ದೂರವಾಣಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಸ್ಥಳೀಯರು ವಿವಿಧ ಸಮಸ್ಯೆ ಬಗ್ಗೆ ಹೇಳಿಕೊಂಡರು. ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಪರಿಹಾರ ಕಂಡುಹಿಡಿಯುವ ಭರವಸೆ ನೀಡಿದರು. ದೂರವಾಣಿ ನಗರದಲ್ಲಿ ಹಿಂದಿನಿಂದಲೂ ಕೂಡ ಒಂದು ಪಾರ್ಕ್ನ ಒಂದು ಬೇಡಿಕೆ ಇತ್ತು. ಇವತ್ತು ಎಲ್ಲ ನಾಗರಿಕರೆಲ್ಲ ಸೇರಿ ಇವತ್ತು ಸುಮಾರು 75 ಲಕ್ಷ ಹಣವನ್ನು ಏನು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ನಿಂದ ಇವತ್ತು ದೂರವಾಣಿ ನಗರಕ್ಕೆ ಪಾರ್ಕ್ಗೆ ಹಾಕಿ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಎಲ್ಲರೂ ಕೂಡ ಬಂದು ಸಹಕಾರನ ಕೊಟ್ಟಿದ್ದಾರೆ. ಈ ಹಿಂದೆ ಹಲವಾರು ಚಿಕ್ಕ ಪುಟ್ಟ ಕೆಲಸಗಳು ಇನ್ನೂ ಆಗಬೇಕಾಗಿದೆ. ರಸ್ತೆ ಮತ್ತು ಯುಜಿಡಿ ಕೆಲಸದ ವಿಚಾರವಾಗಿ ಅದು ಕೂಡ ಸಂಪೂರ್ಣವಾಗಿ ಪೂರ್ಣಗೊಳಿಸೋಣ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ದೂರವಾಣಿ ನಗರದಲ್ಲಿ ಇನ್ನೇನೇನು ಕೆಲಸಗಳು ಬಾಕಿ ಇದೆ ಎಲ್ಲರೂ ಕೂಡ ಸಂಪೂರ್ಣ ಮಾಡೋಣ ಅಂತ ಹೇಳ್ತಾ, ಈಗಾಗಲೇ ಯುಜಿಡಿ ಬಹುತೇಕ ಎಲ್ಲ ಆಗಿದೆ. ಯುಜಿಡಿ ರಸ್ತೆ ಕೂಡ ನಮ್ಮ ತಂದೆ ಎಚ್.ಎಸ್. ಪ್ರಕಾಶ್ ಇದ್ದಾರ ಕಾಲದಲ್ಲಿ ಆಗಿತ್ತು. ಇಲ್ಲೂ ಕೂಡ ಒಂದು ಮೇಂಟೆನೆನ್ಸ್ ವರ್ಕಲ್ಲಿ 5 ವರ್ಷ ಆದಮೇಲೆ ಅದು ಮತ್ತೊಮ್ಮೆ ಟಾರ್ನ ಹಾಕಿದ್ದಾರೆ. ಅದಕ್ಕೆ ಸಂಪೂರ್ಣ ಏನು ಕೆಲಸ ಆಗಬೇಕಿದೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಇನ್ನೊಂದು ಕಾರ್ಖಾನೆ ಇಂಡಸ್ಟ್ರಿಯಲ್ ಕೂಡ ತಂದು ಹಾಸನ ಜಿಲ್ಲೆಗೆ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಕೆಲಸಗಳು ಏನು ಉದ್ಯೋಗನ ಕಲ್ಪಿಸಬೇಕು ಅಂತ ಅವರು ಕೂಡ ದೊಡ್ಡ ಆಸೆನ ಇಟ್ಟಿದ್ದಾರೆ. ಮಾಡೋಣ, ಎಲ್ಲ ಕೆಲಸಗಳನ್ನು ಮಾಡೋಣ. ಬೇಲೂರಿನ ಗೆಂಡೆಹಳ್ಳಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿಂದು ಬೇಲೂರಿನ ಮುಸ್ಲಿಂ ಬಾಂಧವರು ಕೋಟೆ ಜಾಮಿಯಾ ಮಸೀದಿಯ ಗುರುಗಳಾದ ಇಫ್ರಾನ್ ರಜಾ ಅವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇಫ್ರಾನ್ ಗುರುಗಳು, ಜಾತಿ, ಧರ್ಮ, ಭೇದ ಭಾವವೆನ್ನದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳುವಂತಾಗೋಣ. ತ್ಯಾಗ ಬಲಿದಾನವನ್ನ ಸ್ಮರಿಸುವ ಮಹತ್ವದ ಹಬ್ಬವು ಮಾನವ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಬಡವ ಶ್ರೀಮಂತರ ನಡುವಿನ ಅಂತರವನ್ನ ಕಡಿಮೆಗೊಳಿಸಲು ನಮಗೆ ಪ್ರೇರಣೆಯಾಗಲಿ. ಈ ಶುಭ ದಿನದಂದು ಜಗತ್ತಿನಾದ್ಯಂತ ದೌರ್ಜನ್ಯ, ದಬ್ಬಾಳಿಕೆ, ಅವಮಾನಕ್ಕೊಳಗಾಗಿ ನ್ಯಾಯ ನಿರಾಕರಿಸಲ್ಪಟ್ಟ ಜನಸಮುದಾಯದ ಪರವಾಗಿ ಪ್ರಾರ್ಥಿಸೋಣ ಎಂದರು. ಈ ಸಂದರ್ಭದಲ್ಲಿ ಪೇಟೆ ಜಾಮಿಯಾ ಮಸೀದಿಯ ಗುರುಗಳು, ಬೇಲೂರು ಪಟ್ಟಣದ ಭಕ್ತಾದಿಗಳ ಸಮೂಹ ಹಾಜರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578008 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಬಿ ಕಾಟಿಹಳ್ಳಿ ಡೈರಿ ಸರ್ಕಲ್ ಹತ್ತಿರ ಟೊಯೋಟಾ ಶೋರೂಮ್ ಎದುರು ಹಾಸನ. ಕೆಸೆಟ್, ನೀಟ್, ಜೆಇಇ ಕೋರ್ಸ್ಗಳಿಗೆ ಬೋಧಿಸುವ ಸಹಾಯಕ ಉಪನ್ಯಾಸಕರು, ಲ್ಯಾನ್ಸರ್ಗಳು ಬೇಕಾಗಿದ್ದಾರೆ. ವಿಷಯ ಪಿಸಿಎಂಬಿ. ಅನುಭವ ಪಿಯುಸಿ ಮತ್ತು ಸ್ಪರ್ಧಾತ್ಮಕ ವಿಷಯಗಳಲ್ಲಿ 8ರಿಂದ 10 ವರ್ಷಗಳ ಅನುಭವ ಕಡ್ಡಾಯವಾಗಿರುತ್ತದೆ. ಸ್ಥಳ ಬಿಜಿಎಸ್ ಎಜುಕೇಷನ್ ಸೆಂಟರ್, ಪಾಂಡವಪುರ. ಡೆಮೋ ಮತ್ತು ಸಂದರ್ಶನ ದಿನಾಂಕ 23/6/2024
ಬೆಳಗ್ಗೆ 11 ಗಂಟೆಗೆ BGS ಎಜುಕೇಷನ್ ಸೆಂಟರ್ ಪಾಂಡವಪುರದಲ್ಲಿ ನಡೆಯಲಿದ್ದು ಆಕರ್ಷಕ ವೇತನವನ್ನು ನೀಡಲಾಗುವುದು ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳು ನಮ್ಮ ಕ್ಯಾಂಪಸ್ನಲ್ಲಿ ಅಥವಾ ಹತ್ತಿರದ ಸ್ಥಳದಲ್ಲಿ ಉಳಿಯಬಹುದು. ಆಸಕ್ತವುಳ್ಳ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಅನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9731958035 9731958035 9880208648 ಈ ಸಂಖ್ಯೆಗೆ ಕಳಿಸಬಹುದು. BGS ಎಜುಕೇಷನ್ ಸೆಂಟರ್ ಪಾಂಡವಪುರ. ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಮಾಜಮುಖಿ ಸೇವಾ ಕಾರ್ಯದಲ್ಲಿ ತನ್ನದೇ ಆದ ಕೆಲಸವನ್ನ ಮಾಡುತ್ತಿರುವ ವರ್ತಕರಾದ ಅಂದಲೆ ಆನಂದಪ್ಪನವರ ಕಾರ್ಯ ನಿಜಕ್ಕೂ ಅಗಮ್ಯವಾಗಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷ ಬಲೇನಹಳ್ಳಿ ರವಿಕುಮಾರ್ ಹೇಳಿದರು. ಬೇಲೂರು ತಾಲೂಕಿನ ಅಂದಲೆ ಗ್ರಾಮ ವರ್ತಕರಾದ ಆನಂದಪ್ಪನವರ ಜನ್ಮದಿನದ ಅಂಗವಾಗಿ ವಿವಿಧ ಸೇವಾ ಕಾರ್ಯವನ್ನ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆನಂದಪ್ಪನವರು ಕೃಷಿ ಕುಟುಂಬದಲ್ಲಿ ಜನಿಸಿ ಬೆಂಗಳೂರು ನಗರದಲ್ಲಿ ಸತತ ಪರಿಶ್ರಮದಿಂದ ವ್ಯಾಪಾರ ವಹಿವಾಟು ನಡೆಸಿ ಇಂದು ದೊಡ್ಡ ವ್ಯಾಪಾರಿಗಳು ಮತ್ತು ಉದ್ಯಮಿದಾರರಾಗಿ ಹೊರಹೊಮ್ಮಿದ್ದಾರೆ. ಅವರು ಪ್ರತಿ ವರ್ಷ ಬೇಲೂರು ತಾಲೂಕಿನಲ್ಲಿ ನಡೆಯುವ ಧಾರ್ಮಿಕ ಕೆಲಸಗಳು ಸಹಾಯ ಹಸ್ತ ನೀಡುವ ಗುಣವನ್ನು ಬೆಳೆಸಿಕೊಂಡಿದ್ದಾರೆ. ವಿಶೇಷವಾಗಿ ತಾವು ದುಡಿದ ಒಂದು ಭಾಗವನ್ನ ಸಮಾಜಕ್ಕೆ ಅರ್ಪಿಸಬೇಕೆಂಬ ಹಂಬಲದಿಂದಲೇ ಹಲವು ಕಾರ್ಯಕ್ರಮಗಳನ್ನು ನಡೆಸಿ ಸಹಾಯ ಹಸ್ತ ಮಾಡುತ್ತಾ ಬಂದಿರುವ ಆನಂದಪ್ಪನವರ ತಮ್ಮ ಜನ್ಮದಿನದಂದು ಕೂಡ ವಿವಿಧ ಸೇವಾ ಚಟುವಟಿಕೆ ನಡೆಸಿದ್ದು ನಿಜಕ್ಕೂ ಅನನ್ಯವಾಗಿದೆ ಎಂದರು. ವರ್ತಕರು ಹಾಗೂ ಸಮಾಜ ಸೇವಕರಾದ ಅಂದಲೆ ಆನಂದಪ್ಪನವರು ಮಾತನಾಡಿ, ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ನಾವುಗಳು ಪುಣ್ಯವಂತರು. ಇಂತಹ ಜನ್ಮ ಸಾರ್ಥಕತೆ ಪಡೆಯಲು ಪ್ರತಿಯೊಬ್ಬರೂ ಕೂಡ ಕಾಯಕ ನಡೆಸಬೇಕು. ಅಂತೆಯೇ ಕಾಯಕದಿಂದ ಬಂದ ಒಂದು ಭಾಗವನ್ನ ಸಮಾಜಕ್ಕೆ ದಾಸೋಹ ರೂಪದಲ್ಲಿ ನೀಡುವ ಗುಣವನ್ನು ಬೆಳೆಸಿಕೊಳ್ಳಬೇಕಿದೆ ಎಂದು ತಿಳಿಸಿದರು. ಏನು ಬಡ ಮಕ್ಕಳಿಗೆ, ಅದು ಶಾಲಾ ಮಕ್ಕಳಿಗೆ ಸಮವಸ್ತ್ರವನ್ನು ವಿತರಣೆ ಮಾಡೋದ್ರ ಮುಖಾಂತರ, ಯಾವ್ದಾದ್ರು ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡಬೇಕು ಅನ್ನೋದ್ರ ಮುಖಾಂತರ, ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋದ್ರ ಮುಖಾಂತರ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಏನು ಆನಂದಪ್ಪನವರು ಇವತ್ತು ದಾನಿಗಳಾಗಿ 4 ಜನಕ್ಕೆ ಸಹಾಯ ಮಾಡುವ ದಾನಿಯಾಗಿ ಇವತ್ತು ಬೆಳೆದಿದ್ದಾರೆ. ನಿಜವೂ ಅವರು ತುಂಬ ಚೆನ್ನಾಗಿರಲಿ. ಅದು ನಮ್ಮ ಸಮಾಜ ಅಥವಾ ನನ್ನ ಅಣ್ಣನ ಸಮಾನ. ಅವ್ರು ಯಾವಾಗಲೂ ನಾವು ಅಂದರೆ ಎಂದೂ ಬೇರೆ ಅನಿಸಿಲ್ಲ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಯಾವಾಗಲೂ, ನಮ್ಮ ಅಜ್ಜನೂ ಅವ್ರ ಅಜ್ಜನೂ ಭಾರಿ ದೋಸ್ತರಂತೆ. ಹಾಗೆ ನಾವು ಸಹ ಮೊಮ್ಮಕ್ಕಳು ಇವತ್ತು ದೋಸ್ತರಾಗಿ ತುಂಬ ಅನ್ಯೋನ್ಯವಾಗಿದ್ದೀವಿ. ನಾನು ಒಂದು 30-35 ವರ್ಷ ಆಯಿತು ಅವ್ರ ಜೊತೆ ಇರೋಕೆ ಹಿಡಿದು. ನಿಜವೂ ಅವರ ಆರೋಗ್ಯ ಮತ್ತು ಏನವರ ಸಂಪತ್ತು ಪ್ರತಿಯೊಂದು ಅವರ ಸಹ ಕುಟುಂಬದೊಂದಿಗೆ ಏನು ಭಗವಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಮಲ್ಲೇಶಪ್ಪ, ಅಂದಲೆ ಆನಂದಪ್ಪನವರ ಕುಟುಂಬ ವರ್ಗದವರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ತ್ಯಾಗದಿಂದ ಮಾತ್ರ ಧರ್ಮ ಸ್ಥಾಪನೆ ಮಾಡಲು ಸಾಧ್ಯ ಎಂಬ ಸಂದೇಶವನ್ನ ಬಕ್ರೀದ್ ಹಬ್ಬ ಸಾರುತ್ತದೆ ಎಂದು ಧರ್ಮಗುರು ಅಬ್ದುಲ್ ರಜಾಕ್ ಸಕಾಫಿ ಹೇಳಿದರು. ಸಕಲೇಶಪುರ ಪಟ್ಟಣದ ಬದಿಯ ಮಸೀದಿಯಲ್ಲಿ ಬಕ್ರೀದ್ ಹಬ್ಬದ ಮಹತ್ವದ ಬಗ್ಗೆ ವಿವರಿಸಿ ಮಾತನಾಡಿದ ಅವರು, ನಮಗೆ ಅತ್ಯಂತ ಪ್ರೀತಿಗೆ ಪಾತ್ರವಾದದ್ದನ್ನ ತ್ಯಾಗ ಮಾಡಿದರೆ ಮಾತ್ರ ಸುಂದರವಾದ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯವಾಗುತ್ತದೆ. ಸತ್ಯ, ನ್ಯಾಯ, ನೀತಿ, ಧರ್ಮ ಪಾಲನೆ ಮಾಡುವಂತಹ ಪರಿಸರವನ್ನ ನಿರ್ಮಾಣ ಮಾಡಲು ಸೃಷ್ಟಿಕರ್ತನ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ. ಪ್ರವಾದಿಗಳಲ್ಲೊಬ್ಬರಾದ ಪ್ರವಾದಿ ಇಬ್ರಾಹಿಮರು ತಮ್ಮ ಮಗನಾದ ಇಸ್ಮಾಯಿಲ್ರನ್ನ ಸೃಷ್ಟಿಕರ್ತ ಅಲ್ಲಾಹನಿಗೆ ಬಲಿ ಕೊಡಲು ಮುಂದಾದ ದಿನವನ್ನ ಈದ್ ಉಲ್ ಅದಾ ಅರ್ಥಾತ್ ಬಕ್ರೀದ್ ಎನ್ನಲಾಗುತ್ತದೆ. ಇದಕ್ಕೊಂದು ಹಿನ್ನೆಲೆ ಇದೆ. ಸನ್ಮಾರ್ಗದಲ್ಲಿ ನಡೆಯುವ ಸಂದರ್ಭದಲ್ಲಿ ತಮಗೆ ಪ್ರೀತಿ ಪಾತ್ರವಾದದ್ದನ್ನ ತ್ಯಾಗ ಮಾಡುವ ಸಂದರ್ಭ ಬರುತ್ತದೆ. ಇಂತಹ ಅಗ್ನಿ ಪರೀಕ್ಷೆಗೆ ನಾವು ಮುಂದಾಗಬೇಕಾಗುತ್ತದೆ ಎಂಬ ಸಂದೇಶವನ್ನ ಬಕ್ರೀದ್ ಹಬ್ಬ ನೀಡುತ್ತದೆ ಎಂದು ತಿಳಿಸಿದರು. ഈ പള്ളിയുടെ പ്രസിഡന്റായി നമുക്ക് സേവനം ചെയ്ത, ഒന്നിലധികം പ്രാവശ്യം സേവനം ചെയ്ത് ഇവിടുത്തെ മദ്രസ, പള്ളി, അതുപോലെ തന്നെ ഇവിടുത്തെ സ്ഥലം, ഇങ്ങനെ ഒരുപാട് സേവനങ്ങൾക്ക് സാക്ഷിയായ നമ്മുടെ റഷീദ് ഭായ് താൻ പ്രസിഡന്റായിരിക്കുന്ന സമയത്ത് വളരെ സമാധാനത്തിലും സൗമ്യതയോടെ കൂടിയും ജനങ്ങളോട് പെരുമാറി നല്ല നിലയ്ക്ക് അദ്ദേഹം ഞങ്ങൾക്ക് നേതൃത്വം നൽകിയിട്ടുണ്ട്. ഇൻഷാ അല്ലാഹ് ഇപ്പോൾ അദ്ദേഹം വളരെ ഒരു ഗുരുതരമായ ഒരു രോഗത്തിൽ കിടക്കുന്നത് മാസങ്ങളോളമായി. രോഗം എന്ന് പറയുന്നത് അത് അള്ളാഹു കൊടുക്കുന്ന ഒരു പരീക്ഷണം മാത്രമാണ്. ആ രോഗം കൊണ്ട് ഒരുപാട് ഗുണങ്ങൾ അള്ളാഹു താല വെച്ചിട്ടുണ്ട്. ಈ ಸಂದರ್ಭದಲ್ಲಿ ಜಾಮಿಯಾ ಮತ್ತು ಲಾಭವಿನ್ ಮಸೀದಿ ಅಧ್ಯಕ್ಷ ಅಮ್ಜದ್ ಸಾಬ್, ಬದ್ರಿ ಮಸೀದಿ ಅಧ್ಯಕ್ಷ ಜಾದವ್ ಜಾಕಿರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಕ್ತಿ, ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಅರ್ಕಲಗೂಡು ಪಟ್ಟಣದಲ್ಲಿ ಮುಸ್ಲಿಮರು ಸೋಮವಾರ ಸಡಗರ ಸಂಭ್ರಮಗಳಿಂದ ಆಚರಿಸಿದರು.
ಪಟ್ಟಣದ ಪೇಟೆ ಮತ್ತು ಕೋಟೆ ಪ್ರದೇಶಗಳಿಂದ ಮೆರವಣಿಗೆಯಲ್ಲಿ ತೆರಳಿ ಹೊಳೆನರಸೀಪುರ ರಸ್ತೆ ಈದ್ಗಾ ಮೈದಾನದಲ್ಲಿ ಜಮಾಯಿಸಿ ಸಾಮೂಹಿಕ ಪ್ರಾರ್ಥನೆ ನಡೆಸಿದರು. ಜಾಮಿಯಾ ಮಸೀದಿ ಧರ್ಮಗುರು ಹಫೀಜ್ ನಯಾಜುಲ್ಲಾ ಶರೀಫ್ ಧರ್ಮ ಸಂದೇಶ ನೀಡಿದರು. ಬಳಿಕ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಶಾಸಕ ಎ ಮಂಜು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಬಕ್ರೀದ್ ಶುಭಾಶಯ ಕೋರಿದರು. ಸಮುದಾಯಕ್ಕೆ ಒಳ್ಳೆಯದಾಗಲಿ. ನಾವೆಲ್ಲರೂ ಕೂಡ ಅಣ್ಣತಮ್ಮರ ಜೊತೆ ಬದುಕಿ ಇವತ್ತು ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮಾಡೋದು ನಾವೆಲ್ಲರೂ ಕೂಡ ಕಷ್ಟ ಸುಖದಲ್ಲಿ ಭಾಗಿಯಾಗೋಣ, ಒಟ್ಟಿಗೆ ಬದುಕೋಣ, ಮಾಡೋಣ. ಜೂನ್ 20ರಂದು ಕೆಆರ್ಪೇಟೆ ತಾಲೂಕಿನ ಬೋಕನಕೆರೆ ಹೋಬಳಿ ವಿಠಲಾಪುರ ಗ್ರಾಮದ ಶಾಲಾ ಆವರಣದಲ್ಲಿ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯ, ಆದಿಚುಂಚನಗಿರಿ ಆಸ್ಪತ್ರೆಯ ಸಹಯೋಗದೊಂದಿಗೆ ದಿವಂಗತ ವಿಡಿ ದೇವೇಗೌಡರ ತೃತೀಯ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ದಿವಂಗತ ವಿಡಿ ದೇವೇಗೌಡರ ಸುಪುತ್ರ ವಿಡಿ ಹರೀಶ್ ತಿಳಿಸಿದರು. ಪಟ್ಟಣದ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಸಂಘದ ಕಚೇರಿಯಲ್ಲಿಂದು ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವೈದ್ಯಕೀಯ ಪರೀಕ್ಷೆ, ರಕ್ತ ಪರೀಕ್ಷೆ, ಎಕೋ ಅಂಡ್ ಐಸಿಜಿ ಸೇರಿದಂತೆ ಎಲ್ಲ ರೀತಿಯ ತಪಾಸಣೆಗಳು ಲಭ್ಯವಿದ್ದು ಶಿಬಿರದಲ್ಲಿ ಎಲ್ಲಾ ವಿಭಾಗದ ನುರಿತ ತಜ್ಞರು ಭಾಗವಹಿಸುತ್ತಾರೆ. ಆದುದರಿಂದ ತಾಲೂಕಿನ ಎಲ್ಲ ಜನತೆ ಶಿಬಿರದಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡೆದು ಉತ್ತಮ ಆರೋಗ್ಯವನ್ನು ಕಂಡುಕೊಂಡು ಜೀವನ ಮಾಡಬೇಕೆಂದು ಮನವಿ ಮಾಡಿದರು. 20ನೇ ತಾರೀಕು ಗುರುವಾರ ಬುಕುನ್ಕೆರೆ ಹೋಬಳಿ ವಿಠಲಾಪುರ ಗ್ರಾಮದಲ್ಲಿ ನಮ್ಮ ತಂದೆಯವರಂಥ ದಿವಂಗತ ವಿಡಿ ದೇವೇಗೌಡರು, ನಿವೃತ್ತ ಕಾರ್ಯದರ್ಶಿ TAPCMS ಇವರ ತೃತೀಯ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಹಯೋಗದಲ್ಲಿ ವಿಠಲಾಪುರ ಗ್ರಾಮದಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿದ್ದೀವಿ. ದಯಮಾಡಿ ಎಲ್ಲ ನಾಗರಿಕರು ಈ ಆರೋಗ್ಯ ತಪಾಸಣಾ ಶಿಬಿರದ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕಾಗಿ ಈ ಮೂಲಕ ನಾನು ಇಡೀ ಬೂಕನಕೆರೆ ಹೋಬಳಿ ಹಾಗೂ ಸುತ್ತಮುತ್ತ ಅಕ್ಕಿಯಬಾಳ ಹೋಬಳಿ, ಆಲಂಬಾಡಿ ಕಾಲು ಪಂಚಾಯತಿ, ಸೋಮನಹಳ್ಳಿ ಪಂಚಾಯತಿ ಹಾಗೂ ಕಸ್ಬಾ ಹೋಬಳಿಯ ನಮಗೆ ಹತ್ತಿರ ಆಗುವಂಥ ಎಲ್ಲ ಗ್ರಾಮಗಳ ನಾಗರಿಕರು ಬಂದು ಈ ಉಚಿತ ಆರೋಗ್ಯ ಈ ಸಂದರ್ಭದಲ್ಲಿ ಸಮಾಜ ಸೇವಕ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್, ಶಿಕ್ಷಕ ದೇವರಾಜು, ಸಾಗರ್, ವೆಂಕಟೇಶ್, ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಗಂಜಿಗೆರೆ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಮನುಮಾ ಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ವಿವಿಧ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಬಕ್ರೀದ್ ಆಚರಿಸಿದರು. ಹೊಸ ಬಟ್ಟೆಗಳನ್ನು ಧರಿಸಿ ಆಗಮಿಸಿದ ಮುಸಲ್ಮಾನರು ಪಟ್ಟಣದ ಮುದೋಳ ರಸ್ತೆಯ ಬದಿ ಇರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಪರಸ್ಪರ ಒಬ್ಬರಿಗೊಬ್ಬರು ಶುಭಾಶಯ ಕೋರಿದರು. ಬಕ್ರೀದ್ ಹಬ್ಬದ ಪ್ರಯುಕ್ತ ಕುರ್ಬಾನಿ ಪ್ರಾಣಿ ಬಲಿ ನೀಡಲು ಸಿದ್ಧತೆ ಮಾಡಿಕೊಂಡಿದ್ದರು. ನಮಾಜ್ ಮುಗಿದ ನಂತರ ಸಂಪ್ರದಾಯದಂತೆ ಕುರ್ಬಾನಿ ನೀಡಿದರು. ವಿವಿಧ ಮಸೀದಿಗಳಲ್ಲಿ ಇಸ್ಲಾಂ ಧರ್ಮಗುರು ಖಾರಿ ಜಾಕಿರ್ ಹುಸೇನ್ ಆರಿಫ್ ಖಾನ್ ರವರು ಹಬ್ಬದ ಸಂದೇಶ ಸಾರಿದರು. ವರದಿ ಶ್ರೀಕಾಂತಗೌಡ ಮಾಲಿ ಪಟೇಲ್, ವಿವಿಸಿ ನ್ಯೂಸ್, ಕೊಪ್ಪಳ. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿ ಭಾನುವಾರ 11 ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಸಮಾರಂಭ ಜರುಗಿತು. ಸಮಾರಂಭದ ಸಾನ್ನಿಧ್ಯ ವಹಿಸಿದ ಕುಕನೂರಿನ ಶ್ರೀ ಮಹದೇವ ಮಹಾಸ್ವಾಮೀಜಿ ಮಾತನಾಡಿ, ಇಂದಿನ ದುಬಾರಿ ಯುಗದಲ್ಲಿ ಯುವಜನಾಂಗ ಸಾಮೂಹಿಕ ವಿವಾಹಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಆಡಂಬರ ಜೀವನದಿಂದ ಹೊರಗೆ ಬರಲು ಪ್ರಯತ್ನಿಸಬೇಕು. ಯಡಿಯಾಪುರ ಗ್ರಾಮದ ಪರಶುರಾಮ್ ಮ್ಯಾಗೇರಿ ಅವರು ಹಮ್ಮಿಕೊಂಡಿದ್ದ 11 ಜೋಡಿಗಳ ಸಾಮೂಹಿಕ ವಿವಾಹ ಸಮಾರಂಭ ಇತರರಿಗೆ ಮಾದರಿಯಾಗಿದೆ. ಕಳೆದ 8 ವರ್ಷಗಳಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿರುವುದು ಉತ್ತಮ ಬೆಳವಣಿಗೆ. ಇಂತಹ ಚಟುವಟಿಕೆಗಳು ಪ್ರತಿ ಯುವಕರು ಆಯೋಜಿಸಬೇಕು ಎಂದು ಹೇಳಿದರು. ರೊಕ್ಕ ಹಾಕ್ತಾರ ಅವರು ನಮ್ಮನ್ನ ಯಾಕೆ ಕುಳಿತವ್ರು ಇಲ್ಲೇ ಕುಂತ ಪರ್ಸಪ್ಪ ಸಿದ್ದಪ್ಪ ಸಿದ್ದಪ್ಪ ಅಲ್ಲಿ ನೋಡವ ಒಬ್ಬ ಮಾಡಿರ್ತಾರಲ್ಲ ಕೆಲಸ ಮಾಡ್ತಾರಲ್ಲ ಹಂಗೆ ಮಾಡಾಕತ್ತಿ ನೋಡವ ನೀವು ಬಟ್ ಚಲೋದ್ರಿ ನಿಮ್ಮೆಲ್ಲ ಬಟ್ ಚಲೋದವ ಅವ್ ನೋಡಿ ಹೆಂಗಿತ್ತು ನೋಡಿ ಗಂಜಿ ಮ್ಯಾಗ ಬಣಕಾದ ಇಟ್ಕೊಂಡೆ ಒಬ್ಬ ರೈತ ಇರ್ತಾನ ಸಾಮಾನ್ಯ ನಿಂತಾನ ಪರ್ಸಪ್ಪ ಸಿದ್ದಪ್ಪ ಹಂಗಿಂತ ನೋಡಿ ಅದು ನಿಜವಾದ ಕಾಯಕ ಅಂತಾರ. ಅದಕ್ಕೆ ಅಂಥವ್ರ ಮಕ್ಕಳು ಕೂಡ ಇವತ್ತು ಈ ಮಗ ಬಂದು ನಿಂತು ಮದುವೆ ಮಾಡಕತ್ತಿಲ್ಲ. ತಾವೆಲ್ಲ ಜೋರ ಚಪ್ಪಾಳೆ ತಟ್ರಿ. ನಾವು ಆ ಹುಡುಗನಿಗೆ ಗಂಡೆಲ್ಲ ನಿಲ್ಬೇಕು. ನಾವೆಲ್ಲ ಇದು ನೀಡ್ತಿದ್ದಾಳ ಪಾಪ ಇಲ್ಲಪ್ಪ ನೀನು ನೀಡ್ತಿ ನೋಡಕ್ಕೆ ಈ ಕೊಳ್ಳಾಗ ಬಂಗಾರ ಕಡಿಮೆ ಐತಿ ನೋಡ್ರಿ. ನಿಮ್ ಕೊಳ್ಳ ಬಂಗಾರ ಜಾಸ್ತಿ ಐತಿ ಅಲ್ಲಿ ನೋಡಿ. ಗಿಂತ ಕುಂತಕ್ಕೆ ಕೊಳ್ಳಾಗ ನೋಡ್ರಿ 2 ತೊಲೆ ಕೊಳ್ಳಾಗ ನೋಡ 2 ತೊಲೆ ನೋಡ ಎಲ್ಲರೂ ಕೊಳ್ಳಾಗ 3-4 ತೊಲೆ ಬಂಗಾರ ಅದಾವ ನೋಡಿ. ಮದುವೆ ಮಾಡ್ಕೊಂಡು ಕೂಡ ಕೊಳ್ಳಾಗ ಅದಾವ ನೋಡಿ. ಆಕೆ ಮದುವೆ ಮಾಡೋ ಮಾಲೀಕರ ಕೈಯಾಗ ಬಂಗಾರ ಇಲ್ಲ. ಇದು ನಿಜವಾದ ಸಂಪತ್ತು ಅಂತ ಅದಲ್ರಿ ಕೊಡ್ರ ಮರ. ನಾವು ಬಡವರಾಗಿ ಸಮಾಜವನ್ನ ಶ್ರೀಮಂತ ಮಾಡಬೇಕು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಕೊಟ್ರಪ್ ತೋಟದ ಅಂದಪ್ಪ ಜವಳಿ, ಸುಧಾಕರ್ ದೇಸಾಯಿ, ರಾಮಚಂದ್ರ, ಹರೀಶ್ ಹಿರೇಮಠ, ಪರಶುರಾಮ್ ಮ್ಯಾಗೇರಿ, ಮಲ್ಲಯ್ಯ ಪೂಜಾರ್, ಶೇಖಪ್ಪ ಕಂಬಳಿ, ಪತ್ರಕರ್ತರಾದ ರುದ್ರಪ್ಪ ಭಂಡಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ.
ಕೊಪ್ಪಳದ ಮಧುಶ್ರೀ ಸಭಾಂಗಣದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಬೆಂಗಳೂರು ಹಾಗೂ ಕೊಪ್ಪಳ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಲಿಂಗಾಯತ ಸಮಾವೇಶದಲ್ಲಿ ಭಾನುವಾರ ಸಂಜೆ ಜರುಗಿತು. ಈ ಸಂದರ್ಭದಲ್ಲಿ ಕಲಬುರಗಿಯ ಚಿಂತಕಿ ಮೀನಾಕ್ಷಿ ಬಾಳಿ ಮಾತನಾಡಿ, ಇಂದಿನ ದಿನಗಳಲ್ಲಿ ಮಹಿಳೆಯರನ್ನ ಹೊರಗಿನ ಪ್ರಪಂಚದ ಜ್ಞಾನ ವಿಕಾಸದ ಹಾದಿಯಲ್ಲಿ ಮುನ್ನಡೆಯಬೇಕಿದೆ. ಲಿಂಗಾಯತರ ಬೇಡಿಕೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಅಗತ್ಯವಿದ್ದು, ಲಿಂಗಾಯತರು ಬಸವಣ್ಣನ ಆಶಯದಂತೆ ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ನೀಡುವುದು ಅಗತ್ಯ. ಮಹಿಳೆಯರು ಸ್ವತಂತ್ರವಾಗಿ ಓಡಾಡಿದಾಗ ಬೇಡಿಕೆ ಈಡೇರಿಕೆಗೆ ಸಾಧ್ಯ ಎಂದರು. ವಾತಾವರಣ ಸೃಷ್ಟಿಸಿರ್ತಕ್ಕಂಥ ವಿಚಾರ ಎಲ್ಲಿವೆ? ಯಾವ ಹೆಣ್ಣುಮಕ್ಕಳು ಕೂಡ ಮೌಢ್ಯದಲ್ಲಿ ಇರಬೇಕಂತ ಬಯಸಂಗಿಲ್ಲ. ಮೌಢ್ಯದಲ್ಲಿ ಇರುವಂತೆ ಒಂದು ವ್ಯವಸ್ಥೆ ಸಮಾಜ ನಿರ್ಮಾಣ ಮಾಡ್ತದೆ. ಹೆಣ್ಣಿಗೆ ಒಂದು ದೊಡ್ಡ ಶಕ್ತಿ ಇದೆ, ಯಾವುದು ತಾಯ್ತನದ ಶಕ್ತಿ ಇದೆ. ಆದರೆ ಶತಮಾನಗಳಿಂದ ಹೆಣ್ಣನ್ನ ಅನಿಷ್ಟದ ಸಂಕೇತವಾಗಿ ನೋಡ್ಕೊಂತ ಬಂದಿರುವುದರಿಂದ ಹೆಣ್ಣಿಗೆ ಆತ್ಮ ಇಲ್ಲ ಅಂತ ಹೇಳಿದ್ರು, ಹೆಣ್ಣು ಚಂಚಲೆ ಅಂತ ಹೇಳಿದ್ರು. ನೀವು ಮನುಸ್ಮೃತಿಯನ್ನು ಓದಿದ್ರೆ ಹೆಣ್ಣನ್ನು ಎಷ್ಟು ಕೀಳಾಗಿ, ಎಷ್ಟು ತುಚ್ಛವಾಗಿ, ಎಷ್ಟು ಅಸಹ್ಯ ರೀತಿಯಿಂದ ಚಿತ್ರಿಸಿದ್ದಾರೆ ಅನ್ನೋದನ್ನು ನಿಮ್ಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಡೆದುಕೊಂಡು ಬಂದ ದಾರಿಯಲ್ಲಿ ಅದನ್ನೇ ವಚನಕಾರರು ಗಜೇಶ್ ಮಸಣಮ್ಮ ಕೇಳಿದ್ರು, ಹೆಣ್ಣ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ, ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ. ಇವತ್ತಿಗೂ ಕೂಡ ನೋಡಿ, ಎಲ್ಲಿ ಯಾವ ತಾತ್ವಿಕ ಪರಿವೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಸಮಾನತೆ, ಸಾಮಾಜಿಕ ಸಮಾನತೆ ಇಲ್ಲೇ ಇಲ್ಲ. ಅಂತ ಒಂದು ಸಮಾನತೆಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು ಕೇವಲ ತಂದು ಕೊಟ್ಟಿದ್ದಲ್ಲ, ಅವತ್ತು ಮಹಿಳೆಯರು ಅದನ್ನ. ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್.ಎಂ. ಜಾಮದಾರ್, ಬಸವ ಸಮಿತಿ ರಾಜ್ಯಾಧ್ಯಕ್ಷ ಅರವಿಂದ್ ಜೊತೆ, ಹೈಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ಅರಳಿ ನಾಗರಾಜ್, ಸಂಡೂರಿನ ಸಂಸ್ಥಾನ ವಿರಕ್ತ ಮಠದ ಪೂಜ್ಯ ಪ್ರಭು ಮಹಾಸ್ವಾಮೀಜಿ ಸೇರಿದಂತೆ ಲಿಂಗಾಯತ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚನ್ನರಾಯಪಟ್ಟಣ ತಾಲೂಕು ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಸುಂದರರಾಜ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಅಳ್ಳಾಪುರದ ಎಡಿ ಕುಮಾರ್ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆ ಜಯಗಳಿಸಿದ ಅಭ್ಯರ್ಥಿಗಳ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಗೆದ್ದಂತಹ ಅಭ್ಯರ್ಥಿಗಳಿಗೆ ಮಾಲಾರ್ಪಣೆ ಮಾಡಿ ಹರ್ಷದಾಯಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳಾಗಿ ಜಿವಿ ವಿಜಯಕುಮಾರ್, ಡಿಆರ್ ದೇವರಾಜ್ ಕಾರ್ಯನಿರ್ವಹಿಸಿದ್ದು, ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸುಂದರರಾಜ್, ಪ್ರಧಾನ ಕಾರ್ಯದರ್ಶಿ ಎಡಿ ಕುಮಾರ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಸಂಭ್ರಮದಿಂದ ಬಕ್ರೀದ್ ಆಚರಣೆ, ಮುಸ್ಲಿಂ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ, ಧರ್ಮಗುರುಗಳಿಂದ ಬಕ್ರೀದ್ ಸಂದೇಶ ಪಠಣೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಖಂಡನೆ, ಜೂನ್ 18ರಂದು ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆ, ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆ. ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಗ್ರಾಮಸ್ಥರು ಪಟ್ಟು, ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುವಂತೆ ಒತ್ತಾಯ, ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಪ್ರತಿಭಟಿಸುವುದಾಗಿ ಬೇಲೂರಿನ ನೆಟ್ಟಕೆರೆ ಗ್ರಾಮಸ್ಥರಿಂದ ಎಚ್ಚರಿಕೆ. ಕ್ಷಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಐಸಿಎಸ್ಸಿ ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ ಜಿ 98%, ಸ್ವಾತಿ ಎಪಿ 96.8%, ಸಾಯಿ ಮೇಧಾ ಎಂ 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. J.B. Murthy, Principal of Panditya Euro School. Very nice to meet you all through this media. You all must be knowing that ICSE class 10th board results have been out 2 days before. Our school has given the best results at board level of class 10th. Our school has produced 13 90% and above students, 23 students with
80% and above. Only 3 students they scored first classes. Yeah, my school students have outshined at board levels. 98% was the highest percentage. 96.8% was the second topper, and 95.8 was the third topper. Including practice sessions continuously we have taken up, and we brought teachers, the excellent teaching fraternity from outside, and winter classes were conducted. And beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ಒಂದು ತುಂಬ ಒಂದು ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible, because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ.